ಪಾಕಿಸ್ತಾನದ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟರ್ ಇಮ್ರಾನ್ ಖಾನ್ ಅವರ ಸಾವಿನ ಸುದ್ದಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಜೈಲಲ್ಲಿದ್ದಾರೆ ಅವರು. 2023ರಿಂದ ಐ ಥಿಂಕ್ ಜೈಲಲ್ಲಿರೋದು. ಅವರನ್ನು ಭೇಟಿ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೆಳವಣಿಗೆ. ಆದರೆ ಒಂದು ಪತ್ರಕರ್ತ ಹೇಳಿದ್ದಾರೆ ಅವರು ಮೃತಪಟ್ಟುಬಿಟ್ಟಿದ್ದಾರೆ ಅಂತ. ಹೆಂಗೆ ಹೇಳಿದರು, ಏನಾಯಿತು ಡೀಟೇಲ್ಸ್ ನೋಡೋಣ. ಇಮ್ರಾನ್ ಖಾನ್ ಸತ್ತಿದ್ದಾರಾ? ಅಡಿಯಾಲ ಜೈಲಿನಲ್ಲಿ ಇಮ್ರಾನ್ ಖಾನ್ ನಿಧನ ಆದ್ರಾ? ಇಂಥದ್ದೊಂದು ಪ್ರಶ್ನೆಗೆ ಹಿರಿಯ ಪತ್ರಕರ್ತ ವಜಾಹತ್ ಎಸ್ ಖಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾರೋ ಒಬ್ಬರು 3 ಜನ ಏನೋ ಅಧಿಕಾರಿಗಳು ಮಾಹಿತಿ ಕೊಟ್ಟರಂತೆ. ಆ ಜೈಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಪಾಕ್ ಸೇನೆಯ ಹಿರಿಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ಇಂಥದ್ದೊಂದು ಹೇಳಿಕೆಯನ್ನು ಅವರು ಕೊಟ್ಟರು. ಆಗಸ್ಟ್ 2023ರಿಂದ ಅವರು ಜೈಲಲ್ಲಿದ್ದಾರೆ. ಒಂದು 180 ಪ್ರಕರಣ ಇದೆ ಇವ್ರ ಮೇಲೆ, ಇಮ್ರಾನ್ ಖಾನ್ ಮೇಲೆ. 3 ಮಿಲಿಟರಿ ಅಧಿಕಾರಿಗಳು ತಮಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ವಜಾಹತ್ ಎಸ್ ಖಾನ್ ಎಲ್ಲ ಹೇಳಿದರು. ಪ್ರಧಾನಿಯಾಗಿದ್ದಂತಹ ಸಮಯದಲ್ಲಿ ವಿದೇಶಿ ಉಡುಗೊರೆಗಳನ್ನು ತೆಗೆದುಕೊಂಡು, ಅದನ್ನು ದುಬಾರಿ ಉಡುಗೆಗಳನ್ನು ತೆಗೆದುಕೊಂಡು ಸರ್ಕಾರದ ಖಜಾನೆಗೆ ಇವರು ನಷ್ಟವನ್ನು ಉಂಟು ಮಾಡಿದ್ದಾರೆ. ತೋಷಾ ಖಾನ ಅದಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಜೈಲಲ್ಲಿ ಇರೋದು. ಬೇರೆ ಬೇರೆ ರಿಯಲ್ ಎಸ್ಟೇಟ್ ಪ್ರಕರಣಗಳೆಲ್ಲವೂ ಕೂಡ ಇದೆ. ಎಲ್ಲವೂ ಆದ ನಂತರ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಯಾಕೆ ಇಂಥದ್ದೊಂದು ಸ್ಥಿತಿ ಬಂತು ಅಂತ ಹೇಳಿದರೆ, ಅವರ ಪಕ್ಷದ ನಾಯಕರು, ವಕೀಲರು, ಕುಟುಂಬದ ಸದಸ್ಯರು ಅನೇಕ ದಿನಗಳಿಂದ ಇವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲಂತೆ. ಹೀಗಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದರೆ ಅಡಿಯಾಲ ಜೈಲಿನಲ್ಲಿ ಏನಾಗ್ತಿದೆ? ಇಮ್ರಾನ್ ಖಾನ್ ಭೇಟಿ ಮಾಡೋದಕ್ಕೆ ಕುಟುಂಬ ಸದಸ್ಯರು ಮತ್ತು ವಕೀಲರಿಗೂ ಕೂಡ ಎಲ್ಲ ನಿರ್ಬಂಧ ಹೇರಲಾಗಿದೆ. ಅಲ್ಲಿ ಕಳೆದ 365 ದಿನಗಳಿಂದ ಇಮ್ರಾನ್ ಖಾನ್ ಒಂದು ಬಾರಿಯೂ ಕೂಡ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ. ಗಂಭೀರ ಕಣ್ಣಿನ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರೂ ಕೂಡ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಎನ್ನುವಂಥ ಮಾತುಗಳೆಲ್ಲ ಬಂದಿತ್ತು ಅವರು ಅಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ. ಇಮ್ರಾನ್ ಖಾನ್ ಆರೋಗ್ಯದ ಬಗ್ಗೆ PTI ನಾಯಕರೆಲ್ಲ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಸೇನೆಯ ಕುಮ್ಮಕ್ಕಿನಿಂದ ನಮ್ಮ ಪಕ್ಷದ ನಾಯಕನನ್ನು ಬಂಧಿಸಲಾಗಿದೆ ಎನ್ನುವಂಥ ಮಾತುಗಳನ್ನು ಕೂಡ PTIನ ನಾಯಕರೆಲ್ಲರೂ ಕೂಡ ಹೇಳಿದರು. ಯಾಕಂದರೆ ಸೇನೆ ಅಲ್ಲಿ ಹೆಂಗೆ ನಡೆದುಕೊಳ್ಳುತ್ತೆ, ಹೇಗೆ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಜೈಲಿನೊಳಗೆ ಮಾಜಿ ಪ್ರಧಾನಿಗೆ ಚಿತ್ರಹಿಂಸೆಯನ್ನು ಕೊಡಲಾಗ್ತಾ ಇದೆ ಅಂತ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಂತರ ಇಂಥದ್ದೊಂದು ಅನುಮಾನ ಅವರ ಸಾವಿನ ಬಗ್ಗೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಪಾಕಿಸ್ತಾನದಲ್ಲಿ ಕ್ರಾಂತಿಯ ಜ್ವಾಲೆ. ಏನು ಕ್ರಾಂತಿಯ ಜ್ವಾಲೆ? ಇಸ್ಲಾಮಾಬಾದ್ನ ಸುಪ್ರೀಂ ಕೋರ್ಟ್ ಹೊರಗೆ ಸಾವಿರಾರು ಬೆಂಬಲಿಗರೆಲ್ಲ ಆಕ್ರೋಶ ಹೊರಹಾಕಿದ್ರು. ನಮ್ಮ ನಾಯಕನ ನಮಗೆ ತೋರಿಸಿ ಅಂತ ಇಮ್ರಾನ್ ಭಕ್ತರೆಲ್ಲ ಆಗ್ರಹ ಮಾಡಿದರು. ಒಂದು ವೇಳೆ ಇಮ್ರಾನ್ ಖಾನಿಗೆ ಏನಾದರೂ ಆದರೆ ದೇಶ ಉರಿದು ಬಿಡುತ್ತೆ ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುವ ಜನತೆಯ ಕಣ್ಣಲ್ಲಿ ಕ್ರಾಂತಿಯ ಕಿಡಿ ಇದೆ ಅಂತ ಖೈಬರ್ ಪಖ್ತೂನ್ಖ್ವಾದ CM ಸೊಹೈಲ್ ಅಫ್ರಿದಿ ಹೇಳಿಕೆಯನ್ನು ಕೊಟ್ಟರು. ಮುಂದಿನ ವಾರ ಇಮ್ರಾನ್ ಖಾನ್ ಪ್ರಕರಣಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಎಲ್ಲ ಒಪ್ಪಿಗೆಯನ್ನು ಸೂಚಿಸಿದೆ. ಹೀಗಾಗಿ ಆರೋಗ್ಯ ಸ್ಥಿತಿಯ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕು ನಮಗೆ. ಒಂದು ವೇಳೆ ಏನಾದರೂ ಅಪಾಯ ಆಗಿಬಿಟ್ರೆ ಇಡೀ ದೇಶವೇ ಉರಿದು ಬಿಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಅವರಿಗೆಲ್ಲ ಕೊಡಬೇಕು ಎನ್ನುವಂಥ ಮಾತುಗಳನ್ನು ಅವರೆಲ್ಲ ಹೇಳಿದ್ದಾರೆ. ಇದು ಒಂದು. ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ಹಾಗೆ ಸೇನೆಯ ಕ್ರೌರ್ಯಕ್ಕೆ ಖಾನ್ ಬಲಿಯಾದರೆ ಅನ್ನುವಂಥ ಪ್ರಶ್ನೆ. ರಾಜಕೀಯ ದ್ವೇಷಕ್ಕಾಗಿ ಇಮ್ರಾನ್ ಖಾನ್ರನ್ನು ಬಲಿಪಶು ಮಾಡ್ತಿದ್ದಾರಾ ಪಾಕಿಸ್ತಾನದ ಸೈನ್ಯದವರು ಅನ್ನುವಂಥದ್ದೆಲ್ಲ ಇದೆ. ಅಮಾನವೀಯ ಪ್ರಯೋಗಗಳನ್ನು ಜೈಲಿನೊಳಗೆ ಇವರ ವಿರುದ್ಧ ಮಾಡಲಾಗ್ತಿದೆ. ದೇಶದಲ್ಲಿ ದಂಗೆ ಆಗುವಂಥ ಭೀತಿಯಿಂದ ಸುಳ್ಳು ಹೇಳ್ತಾ ಇದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ. ರಾಜಕೀಯ ದ್ವೇಷ, ಪಾಕ್ ಸೈನ್ಯದ ಮಿತಿ ಮೀರಿದ ಕ್ರೌರ್ಯ, ಎಲ್ಲದರ ಬಗ್ಗೆಯೂ ಕೂಡ ಅನೇಕ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಅವರು ಏನು ಹೇಳ್ತಾರೆ, ಇಮ್ರಾನ್ ಖಾನ್ ಅವರ ಬದುಕಿನ, ಅಂದರೆ ಅವನು ಮೃತಪಟ್ಟಿದ್ದಾರೋ, ಆರೋಗ್ಯವಾಗಿದ್ದಾರೋ, ಇತ್ಯಾದಿ ಇತ್ಯಾದಿ ಅಂತ. ಬಟ್ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಅಲ್ಲಿ ಅಧಿಕಾರಿಗಳೇನೋ ಹೇಳಿದ್ರಂತೆ, ಇಲ್ಲ ಅವರು ಬದುಕಿದ್ದಾರೆ, ಅವ್ರಿಗೇನು ಕೂಡ ಆಗಿಲ್ಲ ಅಂತ ಈ ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ.